ಫಸ್ಟ್ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಮಾತಾಡ್ಬೇಕು, ತುಂಬಾ ಮಾತಾಡ್ಬೇಕು. ನನ್ಗೋಸ್ಕರ ಒಂದು 10 ನಿಮಿಷ ಲೇಟ್ ಆಗ್ಬೇಕಣ್ಣ. ಈ ಜರ್ನಿ 3 ವರ್ಷ ಜರ್ನಿ, ಈ ನಮ್ಮ ಜೊತೆ ಇರೋರು 3 ವರ್ಷದಿಂದ ನಮ್ಮ ಟೆಕ್ನಿಷಿಯನ್ ಆಗ್ಲಿ ಯಾರೇ ಆಗ್ಲಿ ನಮ್ಮ ಹತ್ರ ಕೆಲಸ ಮಾಡ್ಕೊಂಡು, ನಮ್ಮ ಮಂಜು ಬಂದಿಲ್ಲ, ನಮ್ಮ ಮೈನ್ ಪಿಲ್ಲರೇ ಬಂದಿಲ್ಲ. ಇವತ್ತು ನಮ್ಮ ಡೈರೆಕ್ಟ್ರು ಏನು ಸ್ವಲ್ಪ ಕೆಲಸ ಇತ್ತು, ಅದು ಚೆನ್ನೈಗೆ ಹೋದ್ರು. ಅದರಿಂದ ನಾವು ಅಣ್ಣ ನಾನು ಇರಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ ಸರ್, ನೀವು ಹೋಗಿ ಇದು ಮಾಡಿ. ಶಿವಣ್ಣ ಇದ್ದಾರೆ, ನಮ್ಮ ರಾಜೀವ್ ಶೆಟ್ಟಿ ಸರ್ ಇದ್ದಾರೆ, ಉಪೇಂದ್ರ ಸರ್ ಇದ್ದಾರೆ, ನಾನೇ ಇವತ್ತು ಸ್ವಲ್ಪ ಮಾತಾಡ್ತೀನಿ, ನಿಮ್ದೆಲ್ಲ ಸೇರಿ ನಾನೇ ಮಾತಾಡ್ತೀನಿ ಸರ್, ನೀವು ಆರಾಮಾಗಿ ಹೋಗಿ ಸರ್ ಅಂತ ಹೇಳಿದೆ. ನಾನೇ ಅದೇನಿದೆಯೋ ಅದು ಸ್ವಲ್ಪ ಟೆಕ್ನಿಕಲ್ ಏನೋ ಇದಿತ್ತು ಅಂತ ನಾನು ಹೋಗ್ಲೇಬೇಕು ಅಂದ್ರೆ ಹೋಗಿ ಬನ್ನಿ ಸರ್ ಅಂದ್ರು. ಈ 45 ಬಗ್ಗೆ ಮಾತಾಡೋಣ. ಈ 45 ಬಗ್ಗೆ ಎಲ್ಲ ಸ್ಪೆಷಲ್ ಆಗೇ ಬರ್ತಾ ಇದೆ. ನೀವು ಫಸ್ಟ್ ಟೈಮ್ ನಮ್ಮ ಆನಿಮೇಷನ್ ಮಾಡಿದ್ದು ಫಸ್ಟ್ ಟೈಮ್ ಮಾಡಿದ್ದು. ಆಮೇಲೆ ನಮ್ಮ ಶಿವಣ್ಣ ಬಂದ್ಮೇಲೆ ಒಂದೊಂದು ಅದು ಹಂಗೆ ಬಂತು. ಅದೊಂದೇನೋ ಅಂತಾರ, ಒಂದು ಯಾವುದೋ ಒಂದು ಕಲ್ಲು ಸಿಕ್ಕಿ ಅದು ಬೆಟ್ಟ ಆಗೋಯ್ತು. ಯಾಕಂದ್ರೆ ಅದೆಲ್ಲ ನಮ್ಮ ಶಿವಣ್ಣಿಂದಾನೆ. ಆ ಎನರ್ಜಿಯಿಂದ ಹೆಂಗಾಯ್ತು ಅಂತ ಹೇಳಿದ್ರೆ ಆ ಥರ ನಮ್ಮ ಬೆಟ್ಟದ ಥರ ಶಕ್ತಿ ಬಂತು. ಈ ಸಬ್ಜೆಕ್ಟ್ ಹೆಂಗ್ ಬಂತು ಅಂತ ಹೇಳಿದ್ರೆ ನನಗೆ ಇವಾಗ ನಾನು ಮಾತಾಡಕ್ಕೆ ಬರಲ್ಲ. ಇವಾಗ ಶಿವಣ್ಣಂದು ನಾನು ಬೆಳಿಗ್ಗೆ ಪಿಕ್ಚರ್ ನೋಡಿದೆ, ನಮ್ದು ಈ 45 ನೋಡಿದೆ. ಆ 45 ಶಿವಣ್ಣ ನೋಡಿದ್ಮೇಲೆ ಏನೇನೋ ಮಾತಾಡ್ಬೇಕು ಅನ್ಸತ್ತೆ, ಏನೇನೋ ಅನ್ಕೊಂಡಿದ್ದೆ. ಇಲ್ಲಿ ಬಂದು ನಿಮ್ಮೆಲ್ಲ ಅಂದ್ರೆ ಅದು ಬರ್ದೋಗ್ಬಿಡ್ತೀನಿ ನಾನು. ಬೆಳಗ್ಗೆಯಿಂದ ಏನೋ ಅನ್ಕೋತೀನಿ, ಮೈಕ್ ಕೈ ಬಂದ್ರೆ ನಮ್ಗೆ ಅಷ್ಟು ಬರಲ್ಲ ಅದು ಮಾತಾಡ್ಬೇಕು ಅಂತ, ಬರ್ದೋಗ್ಬಿಡ್ತೀವಿ. ನಿಜವಾಗ್ಲೂ ಹೇಳ್ತೀನಿ ಶಿವಣ್ಣ, ನಿಮ್ಗೆ ಹ್ಯಾಟ್ಸ್ ಆಫ್ ಶಿವಣ್ಣ ಇವತ್ತು. ಯಾಕಂದ್ರೆ ನಾನು ಇವತ್ತು ಒಂದು 30 ನಿಮಿಷ ನಮ್ಮ ಕ್ಲೈಮ್ಯಾಕ್ಸ್ ಶಿವಣ್ಣ, ನಿಜವಾಗ್ಲೂ ಹೇಳ್ತೀನಿ, ನೀವು ಬಿಟ್ಟರೆ ಬೇರೆ ಯಾರು ಮಾಡಲ್ಲ ಶಿವಣ್ಣ, ಅದನ್ನ ಖಂಡಿತವಾಗಿ ಹೇಳ್ತೀನಿ. ಯಾಕಂದ್ರೆ ಶಿವಣ್ಣ ಇದ್ದ ಸಿಚುವೇಶನ್ ಅಲ್ಲಿ ಅವ್ರ ಬಂದ ಆಕ್ಟಿಂಗು ನಾವ್ ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ನೋಡಿದ್ರೆ ನಮ್ಮ ಶಿವಣ್ಣನ ಇಷ್ಟು ಇದಾಗಿ ಕಾಣ್ತಾ ಇದಾರೆ. ಒಂಥರ ಆಕ್ಟಿಂಗು, ಆಮೇಲೆ ಆವಾಗಿರೋ ಸಿಚುವೇಶನ್ ಅಲ್ಲಿ ನಾವು ಸ್ಕ್ರೀನ್ ಅಲ್ಲಿ ನೋಡೋದು, ಇದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಶಿವನೇ ನಿಮ್ಗೆ ಆಶೀರ್ವಾದ ಅಲ್ಲ. ಆ ಶಿವನೇ ನಿಮ್ಗೆ ಆಶೀರ್ವಾದ ಮಾಡ್ತಾ ಇರೋದು. ಮತ್ತೆ ನಮ್ಮ ಸರ್ ಇವತ್ತು ಸ್ಕ್ರೀನ್ ಅಲ್ಲಿ ನಿಮ್ಮ ನೋಡ್ತಾ ಇದ್ರಿ, ಅದು ಕಣ್ಸಾಲ್ದು ಸರ್. ನಮ್ಮ ಸರ್ ನಿಜವಾಗ್ಲೂ ಹೇಳ್ತೀನಿ, ಏನ್ ಸರ್ ಜಿಪೇ ಮೇಲೆ ಬೀಳ್ತೀರಾ ಸರ್? ಎಷ್ಟು ಶಕ್ತಿ ಗೊತ್ತಿಲ್ಲ ಸರ್. ಜಿಪೇ ಕೈಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಾ ಸರ್. ನಿಜವಾಗ್ಲೂ ದೇವ್ರ ಆ ಶಕ್ತಿ ನಿಮ್ಗೆ ಹಂಗೆ ಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಸರ್. ಇನ್ನು ನಮ್ಮ ರಾಜೀವ್ ಶೆಟ್ಟಿ ಸರ್ ಹೇಳ್ಬೇಕು ಸರ್, ಬರೀ ಓಡೋದೇ ಆಗೋಯ್ತು ಸರ್. ನಿಜ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ವರೆಗೂ ಓಡಿ ಏನ್ ಸರ್ ಎನರ್ಜಿ ನಿಮ್ದು? ಏನು ಓಡ್ತೀರಾ ಸರ್? ಯಾವಾಗ ಓಡೋದೇನೆ ಸರ್. ನಿಮ್ ಹಿಂದೆ ಓಡ್ತಾವ್ರೆ ಜೀಪಲ್ಲಿ ಕೂರಿಸ್ಬೋದಿತ್ತ? ಇಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ. ಇವತ್ತು ನಾನು ಸರ್ ನಿಜವಾಗ್ಲೂ ಎಷ್ಟು ತೃಪ್ತಿಯಾಗಿ ಮಾತಾಡ್ಬೇಕು ಅಂದ್ರೆ ಅಷ್ಟು ಖುಷಿ ಆಗ್ತಾ ಇದೆ ಸರ್. ಬೆಳಗ್ಗೆ ನಾನು 6 ಗಂಟೆಗೆ ನಾವು ನೋಡ್ತೀವಿ, ಸ್ವಲ್ಪ ಇದರಿಂದ ತುಂಬಾ ಖುಷಿ ಆಯ್ತು ನನಗೆ. ನಾನು ಶಿವಣ್ಣ ಬಗ್ಗೆ ಮಾತಾಡ್ಬೇಕು ಸರ್, ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ನಮ್ಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಂಡಿಂಗ್ ಶಿವಣ್ಣ ನೋಡಿ ಅದೇ ಜ್ಞಾಪಕ ಬರ್ತಾ ಇದೆ ಸರ್. ನೀವು ಅಜ್ಜಿ ಬಿದ್ದೋದು ಅಣ್ಣವ್ರಲ್ಲಿ ಇದು ಮಾಡೋದು ನೋಡಿದ್ರೆ ನನಗೆ ಹಿಂಗ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಶಿವಣ್ಣ ಇದು ಅನ್ಸುತ್ತೆ ಸರ್. ನಿಜವಾಗ್ಲೂ ಯಾರು ಅಟೆಂಡ್ ಮಾಡಿಲ್ಲ ಸರ್, ಇಂಡಿಯಾದಲ್ಲೇ ಯಾರು ಅಟೆಂಡ್ ಮಾಡಿಲ್ಲ ಸರ್. ನಿಜವಾಗ್ಲು ನಮಗೆ ನೀವು ಆ ಕ್ಲೈಮ್ಯಾಕ್ಸ್ ಅಲ್ಲಿ 30 ಆ ಕಾಂಬಿನೇಷನ್ ಇದೆಯಲ್ಲ ಸರ್, ಇನ್ಯಾರು ಮಾಡಲ್ಲ ಅನ್ಸುತ್ತೆ ಸರ್. ನನಗೆ ದೇವರು ಆ ಭಾಗ್ಯ ಕೊಟ್ಟಿದ್ದಾರೆ ಸರ್. ನಿಮ್ಮ 30 ನಮ್ಮ ಬ್ಯಾನರ್ ಅಲ್ಲಿ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ನಿಮ್ಮ 30 ಚಿರುಣಿ ಆಗಿರ್ತೀನಿ ಸರ್. ಮತ್ತೆ ಇನ್ನು ನಮ್ಮ ಶಿವಣ್ಣ, ನೀವು ಇಷ್ಟು ಇದ್ದಿದ್ರು ನಮಗೆ ನಮ್ಮ ಪಿಕ್ಚರ್ ಅಲ್ಲಿ ನಿಮ್ಗೆ ನಿಮ್ಮ ಬ್ಯಾನರ್ ಪಿಕ್ಚರು, ನಿಮ್ಮ ಸ್ವಂತ ಪಿಕ್ಚರ್ ತರ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ನಿಮ್ಗೆ ಥ್ಯಾಂಕ್ಸ್ ಸರ್. ಸರ್ ನೀವು ಅಷ್ಟೇ ಒಂದು ದಿನಾನು ಸರ್, ನೀವು ಗುರುಗಳೇ ನೀವು ಫೋನ್ ಮಾಡಿ ನಾವು ಬರ್ತೀವಿ ಅಂತ ಹೇಳಿದ್ವಿ. ನಿಮ್ ಸಪೋರ್ಟ್ ನಾವು ಮರೆಯೋದೇ ಇಲ್ಲ ಸರ್. ಇನ್ನು ನಮ್ಮ ಸೆಕೆಂಡ್ ಪ್ರೊಡ್ಯೂಸರ್ ಸರ್, ನಮ್ಮ ರಾಜು ಸರ್, ಎಲ್ಲದರಲ್ಲೂ ನಮ್ಗೆ ಭಾಗಿಯಾಗಿದ್ದಾರೆ ಸರ್. ಎಲ್ಲ ಒಂಚೂರು ವಿಷಯಕ್ಕೂ ನಾನು ಕೇಳ್ತಾ ಇರ್ತಾರೆ ಸರ್. ನಿಮ್ಗೂ ನಾನು ಚಿರುಣಿ ಆಗಿರ್ತೀನಿ ಸರ್. ಮತ್ತೆ ಇನ್ನು 45 ಬರ್ತೀನಿ. ಇನ್ನು ನಮ್ಮ ಟೆಕ್ನಿಷಿಯನ್ ಆಗಲಿ ನಮ್ಮ ಡೈರೆಕ್ಟರ್ಗೆ ಏನಕ್ಕೆ ಆ ತಲೆ ಬಂತು ನನ್ಗೆ ಗೊತ್ತಿಲ್ಲ. ಇದು ಯಾರಿಗೂ ಅದು ತಲೆಗೆ ಹೋಗಲ್ಲ ಈ ಸಬ್ಜೆಕ್ಟ್. ಇದು ಹೆಚ್ಚು ಕಮ್ಮಿ ಎಲ್ಲಾರ ಮನೆಯಲ್ಲೂ ನಡೆಯೋದೆ, ನಮ್ಮ ಮನೆಯಲ್ಲೂ ನಡೆಯೋದೆ, ಎಲ್ಲಾರ ಮನೆಯಲ್ಲೂ ಈ ಸಬ್ಜೆಕ್ಟ್ ನಡೆಯೋದೆ. ಇದು ನಮ್ದೊಂದು ಇಂಡಿಯನ್ ಸಂಸ್ಕೃತಿ. ಈ ಸಂಸ್ಕೃತಿನ ಎಲ್ಲರೂ ಮರೀತಾ ಇದ್ದಾರೆ ನಮ್ಗೆ. ಇವಾಗ ನಾವು ಇದನ್ನ ಎತ್ತಿಡಿಬೇಕು, ಇಂಡಿಯನ್ ಸಂಸ್ಕೃತಿನ ಎತ್ತಿಡಿಬೇಕು.
ಅದು ಹೆಂಗ್ ತಗೊಂಡಿದ್ದಾರೆ ಅಂದ್ರೆ ಆ ಡೈರೆಕ್ಷನ್ ಹೆಂಗ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಇವ್ರು ನಮ್ಮ ಫಸ್ಟ್ ಡೈರೆಕ್ಟ್ರೇ ಅಲ್ಲ ಇವರು. ಹೆಚ್ಚು ಕಮ್ಮಿ ನನ್ಗೆ ಗೊತ್ತಿದ್ದಾಗ ಹಾಲಿವುಡ್ ಬಾಲಿವುಡ್ ಅಲ್ಲಿ ಮಾಡ್ಬಿಟ್ಟು ನಮ್ಮ ಕರ್ನಾಟಕ ಪಿಕ್ಚರ್ ಬಂದಂಗೆ ಕಾಣುತ್ತೆ. ಆ ತರ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಗೆ ಅವ್ರಿಗೆ ಒಂದು ಸಲ್ಯೂಟ್ ಇಲ್ಲ. ಯಾಕಂದ್ರೆ ನಾನು ಬೆಳಗ್ಗೆ ಯಾಕಂದ್ರೆ ನೋಡಿದ್ದು ಏನೇನೋ ಮಾತಾಡ್ಬೇಕು ಅಂತೀನಿ, ಕೆಲವು ಬಿಟ್ಬಿಟ್ಟಿದ್ದೀನಿ. ಏನಾದ್ರು ತಪ್ಪು ಮಾತಾಡೋಕೆ ಕ್ಷಮೆ ಇರಲಿ. ಮತ್ತೆ ನಮ್ಮ ಸತ್ಯ ಹೆಗ್ಡೆ ಸರ್ ಸತ್ಯ ಹೆಗ್ಡೆ ಸರ್ ಈ ಕಡೆ ನೋಡಿ ಸರ್ ಸೂಪರ್ ಸರ್. ನಿಮ್ದು ಫೋಟೋಗ್ರಫಿ ಆಗಲಿ ನಿಮ್ಮ ಕ್ಯಾಮ್ರಾ ಇಕ್ಕಿರೋದು ಇವಾಗ ನೋಡಿದ್ರೆ ಇವಾಗ ಗೊತ್ತಾಗುತ್ತೆ ಸರ್. ಇನ್ನ ಮಾತಾಡ್ಬೇಕು ಅಂತ ಸಕ್ಸಸ್ ಮೀಟಲ್ಲಿ ಮಾತಾಡೋಣ ಸರ್. ಇನ್ನ ಮಾತಾಡೋಣ ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನ ನಮ್ಮ ಟೆಕ್ನಿಷಿಯನ್ ನಮ್ಮ ಮಂಜು ಅಂತ ಬೇಕಾದ್ರೆ 3 ವರ್ಷದಿಂದ ನನ್ನ ಜೊತೆನೇ ಇದ್ದಾರೆ. ಪಾಪ ಬಂದಿಲ್ಲ, ಸ್ವಲ್ಪ ಕೆಲಸದಿಂದ ಅಲ್ಲೇ ಆಫೀಸಲ್ಲಿ ಇದ್ದಾರೆ. ಇನ್ನ ನಮ್ಮ ಯಶ್ ಗೌಡ್ರೆ ಸರ್, ನಾವು ಈ ಡಿಲೇ ಆಗಿದ್ದರಿಂದ ನಮ್ಮ ಫ್ಲೈಟ್ ಮಿಸ್ ಆಯ್ತು ಅವರಿಂದ, ನಮ್ಮ ಯಶ್ ಗೌಡಿಯಿಂದ. ಇಲ್ಲ ಅಂತ ಹೇಳಿದ್ರೆ ಇನ್ನ ಸ್ವಲ್ಪ ಜಲ್ದಿ ಇದು ಮಾಡ್ಬೋದು. ಸ್ವಲ್ಪ CG ಆ ಥರ ಇದೆ, ನನ್ಗೆ ಗೊತ್ತಾಗ್ಲಿಲ್ಲ ಫಸ್ಟ್. CG ಅಂದ್ರೆ ಏನೋ ಮಾಡ್ತಾ ಬಿಡು ಮಾತಾಡು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ 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 ಅದು ಗೊತ್ತಾಯ್ತು. CGಗೆ ಇಷ್ಟೊಂದು ಕಷ್ಟ ಇದೆಯಾ ಅದಂತ ಕ್ಲಾರಿಟಿ ಬೇಕು. ಈಗ CG ಎಲ್ಲ ಮಾಡ್ತಾರೆ, ನಂಗೆ ಅರ್ಜೆಂಟ್ ಬೇಡಪ್ಪ, ನೀಟಾಗಿ ಬರಲಿ ಅಂತ. ಅದಕ್ಕೆ ನಿಮಗೂ ಥ್ಯಾಂಕ್ಸ್ ಯಶ್. ಯಾಕಂದ್ರೆ ನಾವು ಏನೇ ಮಾತಾಡ್ಲಿ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ ಕೆಲಸ ಏನು ನಿಮ್ಮ ಇದೇನು ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಮೇಡಮ್ ಥ್ಯಾಂಕ್ಸ್. ನಿಮ್ಮ ಪಕ್ಕದಲ್ಲಿ ಥ್ಯಾಂಕ್ಸ್. ನಮ್ಮ ಹೆಸರು ಗೊತ್ತಿಲ್ಲ, ಇಂಗ್ಲೀಷ್ ಹೆಸರು ಗೊತ್ತಿಲ್ಲ ಮೇಡಮ್, ಬಾಯ್ ತಿರ್ಗಲ್ಲ. ಇನ್ನ ನಮ್ಮ ರವಿಶಂಕರ್ ಅವರಿದ್ದಾರೆ, ನಮ್ಮ ಮ್ಯಾನೇಜರು. ಎಲ್ಲಿದ್ದಾರೆ ರವಿಶಂಕರ್ ಅವರೇ ಅಂತ? ಏನಿಲ್ಲ, ಮಾತ್ರೇನು ನೀರು ಪಕ್ಕದಲ್ಲೇ ಮಾಡ್ಕೊಂಡಿರ್ತಾರೆ, ಟೆನ್ಷನ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಮನ್ಸಲ್ಲಿ ಏನಿರಲ್ಲ ಪಾಪ. ಆ ತರ ನಮ್ಮ ರವಿಶಂಕರ್ ಅವರೇ ಏನೇ ಮಾತಾಡಿದ್ರು ಕ್ಷಮೆ ಇಲ್ಲ. ಯಾಕಂದ್ರೆ ನಾವು ಎಲ್ಲಾ ಮಾತಾಡಿದ್ರು ಪಿಕ್ಚರ್ಗೋಸ್ಕರ ಅಷ್ಟೇ, ಯಾರು ಪರ್ಸನಲ್ ಅಲ್ಲ. ಇವಾಗ ನಮ್ಮ ಮಂಜು ಆಗ್ಲಿ ಸುರೇಶ್ ಸ್ವಲ್ಪ ನಾವು ಬೈತಾ ಇರ್ತೀವಿ ಅಂತ ಸ್ವಲ್ಪ ಇದು ಅಂತ ಬರೀ ಪಿಕ್ಚರ್ಗೋಸ್ಕರ ನಾವು ಮಾತಾಡಿದ್ದೆ ಹೊರತು ಯಾರು ತಪ್ಪು ತಿಳ್ಕೊಬೇಡಿ. ತುಂಬಾ ಕಷ್ಟಪಟ್ಟಿದ್ದೀರಾ, ತುಂಬಾ ಕೆಲಸ ಮಾಡಿದೀರಾ. ಎಲ್ಲ ನಮ್ದು ಸ್ಕ್ರೀನ್ ಮೇಲೆ ಗೊತ್ತಾಗ್ತಾ ಇದೆ ನಾವ್ ಏನ್ ಕಷ್ಟಪಟ್ಟಿದೋ. ಇವತ್ತು ಸ್ಕ್ರೀನ್ ಮೇಲೆ ನೀವು ನೋಡಿದ್ರಿ ಬೆಳಗ್ಗೆ ಅಲ್ವಾ? ನಾನು ತಮಾಷೆ ಮಾಡಿದೆ, ಸ್ಕ್ರೀನ್ ಮೇಲೆ ಇವತ್ತು ನೋಡಿದ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನನಗೆ ಏನಂತ. ಇನ್ನ ನಮ್ಮ ಟೆಕ್ನಿಷಿಯನ್ ಯಾರಿದ್ದಾರೆ, ಯಾರಾದ್ರೂ ಮರ್ತಿದ್ರೆ ಕ್ಷಮೆ ಇರ್ಲಿ. ಇನ್ನು ಯಾರಿದ್ದಾರೆ ಆರಾಮಾಗಿ ಬನ್ನಿ ಸರ್. ರವಿಶಂಕರ್ ಅವರು ಬನ್ನಿ ಒಂದು ನಿಮಿಷ. ಮರ್ದೋಗ್ಬಿಟ್ಟಿದೆ ಸರ್, ನಾವು ಅಕಸ್ಮಾತ್ ತಿಳ್ಕೊಂಡು 3 ವರ್ಷದಿಂದ ಜಲ್ದಿ ಇದ್ದು ನಮ್ಮವ್ರು ಯಾರಿದ್ದಾರೆ. ಕೋರಡಿ ಮುರಳಿ ಅವ್ರಿಗೆ, ಮೇಕಪ್ ಉಮೇಶ್ ಅವ್ರಿಗೆ, ಕಾಸ್ಟ್ಯೂಮ್ ಪುಟ್ಟರಾಜ್ ಅವ್ರಿಗೆ, ನಮ್ಮ ಬೈಟ್ ಮಾಸ್ಟರ್ ರವಿ ಅವ್ರಿಗೆ, ಇನ್ನೊಬ್ಬಿದ್ದಾರೆ ಚೇತನ್ ಡಿಸೋಜ, ಟಾನಿ, ಜಾನಿ ಮಾಸ್ಟ್ರು. ಇವಾಗ ಇಲ್ಲ ಅವರು ಪಾಪ. ಇವಾಗ ಯಾರ್ಯಾರು ಮಾಡಿದಾರೆ ನಾನು ಬರ್ತಿರೋ ಕ್ಷಮೆ ಇಲ್ಲ. ಯಾಕಂದ್ರೆ ನಾನು ಬೆಳಿಗ್ಗೆ ಆ ಫಿಲಮ್ ನೋಡಿದ ಖುಷಿಯಲ್ಲಿ ಏನೇನೋ ಎಲ್ಲ ಬರ್ಕೊಂಡ್ ಬರ್ಬೇಕು, ಸ್ಟಿಪ್ಪಲ್ಲಿ ಹೇಳ್ಬೇಕು ಅಂತಿದ್ದೆ, ಆಗ್ಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. 45 ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರಿಗೆಲ್ಲ ನನ್ನ ಥ್ಯಾಂಕ್ಸು. ಮತ್ತೆ PRO ವೆಂಕಟೇಶ್ ಅಣ್ಣ, ಮತ್ತು PRO DI ಸಂತೋಷ್ ಪಾರ್ತಾಜಿ, ಪ್ರಕಾಶ್. ಇಲ್ಲ ಅವ್ರ ಬಗ್ಗೆ ಮಾತಾಡ್ಬೇಕು ನೋಡಿ, ಮರ್ತೋಗ್ಬಿಡ್ತೀವಿ. ಹೆಂಗ್ ಬರ್ದಿದ್ದಾರೆ ಅಂದ್ರೆ ಡೈಲಾಗು ನಾನು ಫಸ್ಟೇ ಹೇಳಿದ್ದೀನಿ. ನಮ್ಮ ಪಿಕ್ಚರ್ 45 ಶಿವಣ್ಣ ರಾಜ್ಕುಮಾರ್ ಸರ್ ಇದ್ದಂಗೆ. ರಾಜ್ಕುಮಾರ್ ಸರ್ ಪಿಕ್ಚರ್ ನಾವು ಹೆಂಗ್ ನೋಡ್ತಾ ಇದೀವೋ ಶಿವಣ್ಣ ನೋಡಿದ್ರೆ ಹಂಗೆ ಕಾಣುತ್ತೆ, ಹಂಗ್ ಸೇಮ್ ಬಿಟ್ಟು. ನಾನು ಹೇಳ್ತಾ ಇರೋದು ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿ ಮಾತಾಡೋ ಮಾತುಗಳಾಗ್ಲಿ, ಸಂಭಾಷಣೆ ಆಗ್ಲಿ, ಏನೇ ಆಗ್ಲಿ, ಶಿವಣ್ಣ ಮಾತಾಡ್ತಾ ಇದ್ರೆ ನಾವು ಯಾವುದೋ ಲೋಕಕ್ಕೆ ಹೋದಂಗಿರುತ್ತೆ. ಇವಾಗ ನಮ್ಮ ಪಿಕ್ಚರ್ ಅಲ್ಲಿ ಅವ್ರಿಗೆ ಥ್ಯಾಂಕ್ಸ್. ಅವರು ಅನಿಲ್ ಕುಮಾರ್ ಅವ್ರಿಗೆ. ಇಷ್ಟು ನಮ್ಮ 45 ಟೀಮು. ಇದು ನಮ್ಮ ಬಿಸ್ನೆಸ್ಗೋಸ್ಕರ ಬರ್ತೀನಿ. ಡಿಸ್ಟ್ರಿಬ್ಯೂಟರ್ ನಮ್ಮ ಪಿಕ್ಚರ್ 45 ಫಸ್ಟ್ ಟೈಮು ಎಲ್ಲಾ ಡಿಸ್ಟ್ರಿಬ್ಯೂಟರ್ಗೂ ನಾನು ಪಿಕ್ಚರ್ ತೋರಿಸ್ಬಿಟ್ಟು ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅಂತ ಕೇಳಿದ್ ನಾನೇ. ಯಾರು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಫಸ್ಟ್ ನಾನು ಹೈದರಾಬಾದ್ಗೆ ಹೋಗ್ಬಿಟ್ಟು ಮೈತ್ರಿ ಅವ್ರಿಗೆ ತೋರಿಸ್ದೆ. ನಾನು ನವೀನ್ ಅವ್ರಿಗೆ ಅವರೆಲ್ಲ ಬಂದು ರಾತ್ರಿ 2 ಗಂಟೆ ಟೈಮ್ ಕೊಟ್ರು. ಪರವಾಗಿಲ್ವಾ ಅಂತ ಹೇಳಿದ್ರು. 2 ಗಂಟೆ ಬಂದು ನಾವು ಪಿಕ್ಚರ್ ನೋಡಿದ್ರು. 4 ಗಂಟೆಗೆ ರೋಡಲ್ಲಿ ನಿಂತ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದೀರಾ, ಯಾರಿಗೆ ಐಡಿಯಾ ಕೊಟ್ಟಿದ್ದು ಅಂತ ನನ್ನ ಕೇಳಿದ್ರು ಅವರು.
ಇಲ್ಲಣ್ಣ ಇದು ನಮ್ದು ಡೈರೆಕ್ಟರ್ ಐಡಿಯಾ ಇದು ಅವ್ರ ಐಡಿಯಾ ಯಾರಪ್ಪ ಡೈರೆಕ್ಟರ್ ಎಷ್ಟು ಪಿಕ್ಚರ್ ಮಾಡಿದ್ರು ಅಂತ ಇದನ್ನ ಫಸ್ಟ್ ಪಿಕ್ಚರ್ ಅದು ಇಷ್ಟೊಂದು ಚೆನ್ನಾಗಿ ಮಾಡಿದಾರ ಈ ಕ್ಲೈಮ್ಯಾಕ್ಸ್ ಐಡಿಯಾ ಹೆಂಗ್ ಬಂತು ಅಂತ ಕೇಳಿದ್ರು ಅವರು ಯಾರು ನಮ್ಮ ನವೀನ್ ಸರ್ ಮೈತ್ರಿ ಅವರು ಅವಾಗ ಹೇಳಿದ್ರು ಅಂತ ನಮ್ಗೆ ಡಿಸ್ಟ್ರಿಬ್ಯೂಟ್ ಕೊಡ್ಬೇಕು ಅಂತ ಖಂಡಿತ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫಸ್ಟ್ ನಮ್ಮ ಬ್ಯಾನರ್ ನೀವು ಲೋಗೋ ಎಲ್ಲಿ ಬೇಕು ಹಾಕು ಅಂತ ಹೇಳಿದ್ರು ಫಸ್ಟ್ ಟೈಮ್ ಅವ್ರು ಹೇಳಿದ್ ನನಗೆ ಅಗ್ರಿಮೆಂಟ್ ಅಲ್ಲಿ ಹಾಕೋಣ ಇಲ್ಲ ನೀನ್ ಲೋಗೋ ಹಾಕು ಅಂತ ಹೇಳಿದ್ರು ಆಮೇಲೆ ತಮಿಳ್ನಾಡು AGSಗೆ ಹೋಗಿ ತೋರಿಸ್ತೀವಿ ಅವರು ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲಿ ದಿಲ್ಕರ್ ಅವ್ರು ತೋರಿಸ್ತೀವಿ 100 ಜನಕ್ಕೂ ತೋರಿಸಿ ಎಲ್ಲರೂ ನಾವು ಮಾಡ್ತೀವಿ ಅಂದ್ರು ಆದ್ರೆ ಒಂದೇ ಪಿಕ್ಚರ್ ನೋಡ್ಬಿಟ್ಟು ನಾವು ಮಾಡ್ತೀವಿ ಅಂದ್ರೆ ಅದು ಫಸ್ಟ್ ಪಿಕ್ಚರ್ ಕಂಟೆಂಟ್ ಮೇಲೆ ತುಂಬಾ ಚೆನ್ನಾಗಿದೆ ಇದು ಒಂಥರ ಹೊಸದಾಗಿದೆ ಕಂಟೆಂಟ್ ಅಂತ ಹೇಳಿದ್ರು ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ನಮ್ಮ KVN ಸುಪ್ರೀತ್ ಅವ್ರು ಕೊಟ್ಟಿದ್ವಿ ಕರ್ನಾಟಕದಲ್ಲಿ ಇನ್ನು ಮತ್ತೆ ಸೌತ್ ಅಲ್ಲಿ ಬಂದು ನಾರ್ತ್ ಅಲ್ಲಿ ಬಂದ್ಬಿಟ್ಟು ಜಿಯೋ ಮಾಡ್ತಾ ಇದ್ದಾರೆ ಫುಲ್ ಡಿಸ್ಟ್ರಿಬ್ಯೂಟ್ ಜಿಯೋ ಮಾಡ್ತಾ ಇದ್ದಾರೆ ಓವರ್ಸೀಸ್ ಜಿಯೋ ಮಾಡ್ತಾ ಇದ್ದಾರೆ ಆಮೇಲೆ OTT ಸ್ಯಾಟಲೈಟ್ ಎಲ್ಲರಿಗೂ ಜಿಯೋ ಕೊಟ್ಟಿದ್ವಿ ನಮಗೆ ಫಸ್ಟ್ ಅವ್ರ ಕಂಟೆಂಟ್ ನೋಡಿ ಜಿಯೋ ನಮ್ಮ ಪಿಕ್ಚರೇ ಬೀಳಿಲ್ಲ ನಮಗೆ ಬೇಕು ಅಂದ್ರು ಆದ್ರೂ ನಾನು ಸೈನ್ ಮಾಡಿದ್ದು ಒಂದು 20 ದಿವಸ ಮುಂಚೆನೆ ನಮ್ಗೆ ಅಷ್ಟು ಕಾನ್ಫಿಡೆಂಟ್ ಇತ್ತು ರಿಲೀಸ್ ಮಾಡೇ ಮಾರಾಣ ಬಿಡು ಅಂದ್ಕೊಂಡಿದ್ದೆ ನಾನು ಆಮೇಲೆ ಎಲ್ಲರೂ ಕೆಲವರು ಹೇಳಿದ್ರು ಇಲ್ಲ ಕೊಟ್ಬಿಡು ಅಂದ್ರು ಮೊನ್ನೆ ಸೈನ್ ಮಾಡಿದೆ ಇಲ್ಲಿ ಬಂದು ಫಸ್ಟ್ ಟ್ಯಾಂಕ್ಸ್ ಶಿವಣ್ಣ ಗೀತಕ್ಕ ತುಂಬಾ ಟ್ಯಾಂಕ್ಸ್ ಅಕ್ಕ ನಮ್ಮ ಪಿಕ್ಚರ್ ನೀವು ಸಪೋರ್ಟ್ ಮಾಡಿದಾಗ ಶಿವಣ್ಣ ಸರ್ ಉಪ್ಪಿ ಸರ್ ನಿಜವಾಗ್ಲೂ ಟ್ಯಾಂಕ್ಸ್ ಸರ್ ಬಟ್ ನಿಜವಾಗ್ಲೂ ದೇವ್ರು ನಿಮ್ಗೆ ಅದೇ ಶಕ್ತಿ ಸರ್ ನಿಜವಾಗ್ಲೂ ಸರ್ ನೀವು ಸರ್ ನಿಮ್ಗೆ ಸರ್ ರನ್ನಿಂಗ್ ಹೋಗೋ ಕೆಲಸನೇ ಇಲ್ಲ ಸರ್ ರನ್ನಿಂಗ್ ಮಾಡ್ತಾನೆ ಇದ್ದೀರಾ ತುಂಬಾ ಟ್ಯಾಂಕ್ಸ್ ಮತ್ತೆ ಆರ್ಟ್ ಡೈರೆಕ್ಟರ್ ಮೋಹನ್ ಪಂಡಿತ್ ನಾರಾಯಣ ರೆಡ್ಡಿ ಅವರು ಹೈದರಾಬಾದ್ ನಾರಾಯಣ ರೆಡ್ಡಿ ಫುಲ್ ಕ್ಲೈಮ್ಯಾಕ್ಸ್ ನಾರಾಯಣ ರೆಡ್ಡಿ ಮಾಡಿದ್ದು ಆಮೇಲೆ ಡ್ಯಾನ್ಸ್ ಮಾಸ್ಟರ್ ನಮ್ಮ ಚಿನ್ನಿ ಪ್ರಕಾಶ್ ಅವ್ರಿಗೂ ಒಂದು ಸಾಂಗ್ ನಮ್ಮ ಶಿವಣ್ಣ ಅವ್ರು ಸಾಂಗ್ ಮಾಡಿದ್ದಾರೆ ಅದು ನೋಡಿ ಅದು ಹೆಚ್ಚು ಕಮ್ಮಿ ನಾನು ಅದನ್ನ ಅರ್ಶಿಣನೇ ಒಂದು 5 ಟನ್ ತಂದಿದ್ದೀವಿ 5 ಟನ್ ಅರ್ಶಿಣ ಅದು ನೀವು ಪಿಕ್ಚರ್ ಅಲ್ಲಿ ನೋಡಿದಾಗ ಗೊತ್ತಾಗತ್ತೆ ದಯವಿಟ್ಟು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲರೂ ಇಷ್ಟಪಟ್ಟು ಮಾಡಿರೋದು ನೀವು 25ನೇ ತಾರೀಕು ನೀವು ಥಿಯೇಟರ್ ಪಿಕ್ಚರ್ ನೋಡಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಇದು ನೋಡುವಂತ ಪಿಕ್ಚರ್ 80 ವರ್ಷದ ಆರಾಮ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಪಿಕ್ಚರು ದಯವಿಟ್ಟು ನೀವೆಲ್ಲರೂ ಪಿಕ್ಚರ್ಗೆ ಹೋಗ್ಬಿಟ್ಟು ನೀವು ಪಿಕ್ಚರ್ ನೋಡಿ ತುಂಬಾ ಕಷ್ಟಪಟ್ಟು ಮಾಡಿದೀವಿ ಹೈ ಬಡ್ಜೆಟ್ ಪಿಕ್ಚರ್ ಮಾಡಿದೀವಿ ಯಾರು ಈ ತರ ಸಬ್ಜೆಕ್ಟ್ ಮಾಡಿಲ್ಲ ಇನ್ನೊಂದು ಸಲ ಹೇಳ್ತೀನಿ ಇದು ಯಾರು ಮುಟ್ಟಕ್ಕೂ ಆಗಲ್ಲ ಭಯ ಬೀಳ್ತಾರೆ ಆ ಭಯ ಯಾಕೆ ಬೀಳ್ತಾರೆ ಅಂದ್ರೆ ನೀವು ಪಿಕ್ಚರ್ ನೋಡಿ ಥ್ಯಾಂಕ್ ಯು ಸರ್ ಮರ್ತೋಗ್ಬಿಟ್ಟೆ ಸರ್ ಫಸ್ಟ್ ಟೆನ್ಷನ್ ಸರ್ ಇಲ್ಲ ಸರ್ ಅಲ್ಲ ಚೆನ್ನಾಗಿ ಕೊಡ್ತಿದ್ದೀನಿ ಸರ್ ಚೆನ್ನಾಗಿ ಹೊಡ್ತೀನಿ ಸರ್ ನೀವು ಪಕ್ಕದಲ್ಲೇ ಕೂತ್ಕೊಳ್ಳಿ ಏನ್ ಸರ್ ನಿಮ್ ಫೈಟ್ಗೆ ಮ್ಯೂಸಿಕ್ ಕೊಡ್ತಿದ್ದೀರ ಮತ್ತೆ ಸರ್ ಅಂತ ಹೇಳ್ಬಿಟ್ಟು ಫಸ್ಟೇ ಹೇಳಿದೆ ಸರ್ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದೆ ಸರ್ ತುಂಬಾ ಚೆನ್ನಾಗಿದೆ ಅಂತ ಇದಕ್ಕೆಲ್ಲ ಮೈಂಡ್ ಪಿಲ್ಲರ್ ಅದನ್ನ ಸರ್ ಇಲ್ಲ ಅವ್ರು ಇದ್ದಿದ್ರೆ ಪಾಪ ಚೆನ್ನಾಗಿರ್ತಾ ಇತ್ತು ಅವ್ರು ಬಿಟ್ ಮಾಡ್ತಾ ಇದೀವಿ ಸರ್ ನೀವೆಲ್ಲೇ ಇದ್ರು ದೇವರು ಆಯಸ್ಸು ಆರೋಗ್ಯ ಇದೇ ತರ ಇನ್ನ 4 ಪಿಕ್ಚರ್ ಮಾಡ್ಬೇಕು ಅಂತ ಕೋರ್ಕೋತೀವಿ ಸರ್ ಅರ್ಜುನ್ ಸರ್ ಥ್ಯಾಂಕ್ ಯು ನೀವು ಇದ್ದಿದ್ದಕ್ಕೆ ಈ ಪಿಕ್ಚರ್ ಆಗಿದ್ದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್